ಚುನಾವಣೆ ಈಗ ನಮ್ಮ ನಾರಾಯಣಸ್ವಾಮಿ ಹೇಳ್ದಂಗೆ ಅನಿವಾರ್ಯ ಇರಲಿಲ್ಲ. ಈ ಸಂಘ ಸ್ಥಾಪನೆಯಾಗಿ 62 ವರ್ಷ ಆಗಿದೆ. ಇದುವರೆಗೂ ಚುನಾವಣೆ ಅಂತ ಇರಲಿಲ್ಲ. ಈಗ ನಮ್ಮ ವಿರೋಧ ಪಕ್ಷದವರೆಲ್ಲ ಏನು ಅನ್ಕೊಂಡ್ರೆ ಚುಕ್ಕಾಣಿ ನಾವೇ ಹಿಡಿತೀವಿ, ನಾವೇ ಹಿಡಿಲೇಬೇಕು ನಮ್ಮದೇ ಅಂತ ನಾವು ಹೇಳಿದ್ವಿ. ಏನು ಬೇಡ, ಚುನಾವಣೆ ಬೇಡ, ಸಂಘಕ್ಕೆ ಹೊರೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಅವರು ಇದು ಮಾಡಿಲ್ಲ. ನಾವು ಚುನಾವಣೆಯಲ್ಲಿ ಹೋಗ್ಬಿಟ್ಟು ಚುಕ್ಕಾಣಿ ಹಿಡ್ತೀವಿ ಅಂತ. ಆದರೆ ಸಿದ್ದರಾಮಯ್ಯನವರು ಕೊಟ್ಟಿರೋಂಥ ನಮ್ಮ 5 ಗ್ಯಾರಂಟಿಗಳು ನಮ್ಮ ಒಂದು ಸಂಘಕ್ಕೆ ಒಂದು ಬಲ ಬಂದಿದೆ ಅಂದ್ಕೊಳ್ತೀನಿ. ಹಾಗೂ ನಾವು ಈಗ 5 ವರ್ಷದಿಂದ ಸರ್ಕಾರ ನಾನೇ ಅಧ್ಯಕ್ಷನಾಗಿ, ತದನಂತರ ಬಸವರಾಜ್ ಅವರ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅದನ್ನು ರೈತರು ನಮ್ಮನ್ನು ಒಪ್ಪಿ ಮತ್ತೆ ನಮಗೆ ಅಧಿಕಾರ ನೀಡಿದ್ದಾರೆ. ಅವರಿಗೆಲ್ರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸಂಘ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತ ನಮ್ಮಲ್ಲಿ ಹುರುಪು ಬಂದಿದೆ. ಯಾಕಂದರೆ ಇನ್ನೂ ಹೊರ ಜಾಸ್ತಿ ಹಾಕಿದ್ದಾರೆ, ರೈತರು ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ. 10 ಸೀಟಿಗೆ ಚುನಾವಣೆ ನಡೆದು 10ಗೂ ಎದ್ದಿದ್ದೀವಿ. ಅದರಿಂದ ಎಲ್ಲ ಮತ ನೀಡಿದಂಥ ನಮ್ಮ ಮತ ಬಾಂಧವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಹೈಕಮಾಂಡ್ ಹೇಳಿದ್ರೆ ಅವರಿಗೆ ಈ ದಿನ ಹುಲಿಬೆಲೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದು ಇತಿಹಾಸದಲ್ಲಿ ಈ ಒಂದು ಸೊಸೈಟಿನಲ್ಲಿ ಚುನಾವಣೆ ನಡೆದ ನಿದರ್ಶನಗಳೇ ಇರಲಿಲ್ಲ. ಯಾವಾಗಲೂ ಕೂಡ ಇನಾಮಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ಸರಿ ಕೆಲವರು ನಮಗೆ ಅಧಿಕಾರ ಬೇಕು, ಪೂರ್ತಿ ಎಲ್ಲ ಇದು ಕೂಡ ನಮಗೆ ಬೇಕು ಅಂತ, ಅಧಿಕಾರ ನಮಗೆ ಬಿಟ್ಕೊಡ್ಬೇಕು ಅಂತ ಹಠ ಹಿಡಿದ್ರು. ಅದರಿಂದ ನಾವು ಚುನಾವಣೆ ಅನಿವಾರ್ಯವಾಗಿ ನಡೆಸಬೇಕಾಯಿತು. ಇದು ನಮ್ಮ ಸಂಘಕ್ಕೆ ಕೂಡ ತುಂಬ ಹೊರೆಯಾಗಿದೆ. ಅದರಿಂದ ಆದರೂ ಕೂಡ ಜನ ಅಧಿಕಾರದ ಪರವಾಗಿ, ಕಾಂಗ್ರೆಸ್ ಸರ್ಕಾರದ ಪರವಾಗಿ, SN ನಾರಾಯಣಸ್ವಾಮಿ ಪರವಾಗಿ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ. 10ಕ್ಕೆ 10 ಸೀಟ್ ಕೂಡ ನಾವು ಗೆದ್ದಿದ್ದೀವಿ. ಇದು ಭಾರಿ ನಮಗೆ ಸಂತಸದ ಸಹಕಾರ ಸಂಘದ ಹುಲಿಬೆಲೆ ವಿವಿಧ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು, ಈ ಚುನಾವಣೆ ಇದುವರೆಗೂ ನಡೆದಿಲ್ಲ. ನಾವು ಮೊದಲಿಂದನೂ ಹಿರಿಯರೆಲ್ಲನೂ ಇನಾಮಿನೇಸ್ ಆಗಿ ಯಾರು ಇಂಥವ್ರು ಇರಬೇಕು ಅಂತ ಮಾಡ್ತಾ ಇದ್ರು. ಅದ ನಡ್ಕೊಂಡೇ ಬರ್ತಾ ಇತ್ತು. ಈ ಒಂದು ಬಾರಿ ಕೆಲವರು ನಮಗೆ ನೀವು 30 ವರ್ಷದಿಂದ ಅಧಿಕಾರ ಇದ್ದೀವಿ, ನಮ್ಗೆ ಅಧಿಕಾರ ಕೊಡಿ ಅಂತ ಏನೋ ಮಾತಾಡಿದಾಗ ಈ ಮಾತು ಬೆಳೆದು ಇವತ್ತು ಚುನಾವಣೆ ನಡಿಬೇಕಾಯ್ತು ಅನಿವಾರ್ಯವಾಗಿ. ಇವತ್ತು ಚುನಾವಣೆ ನಡೆದಿದೆ. 2 ನಮ್ಮದು ಇನಾಮಿನೇಸ್ ಆಗಿತ್ತು. ಮೊದಲೇ ಠೇವಣಿದಾರರು ಮತ್ತು ST ಕ್ಯಾಂಡಿಡೇಟು, ಮತ್ತು 10 ಸೀಟ್ಗೆ ಇವತ್ತು ಚುನಾವಣೆ ನಡೆದಿತ್ತು. 10ಕ್ಕೆ 10 ನಾವು ಕಾಂಗ್ರೆಸ್ ಪರವಾಗಿ ಗೆದ್ದಿದ್ದೀವಿ. SN ನಾರಾಯಣಸ್ವಾಮಿ ಅವ್ರ ಕೈ ಬಲಪಡಿಸಿದ್ದೀವಿ. ಇವತ್ತು ನಮ್ಮ ಇವತ್ತೇನು ನಮ್ಮ ಸಹಕಾರಿಗಳಿದ್ದಾರೆ ಎಲ್ಲ ಜನರು ನಮಗೆ ಎಲ್ಲರೂ ಒಲವು ಕೊಟ್ಟು ನಮ್ಮನ್ನು ಗೆಲ್ಲಿಸೋದಕ್ಕೆ ಎಲ್ಲರೂ ಸರ್ವ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲ ರೈತರು, ಮಹಿಳಾ ಸಂಘಗಳವರು, ಎಲ್ಲ ನಮ್ಮ ಸಂಘ ಶಕ್ತಿಗಳವರು ಎಲ್ಲರೂ ನಮಗೆ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಎಲ್ರಿಗೂ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ. ಕೃತಜ್ಞತೆ ಸಲ್ಲುತ್ತಾ ಏನು ಇವತ್ತು ನಮ್ಮ ಎಲ್ಲ ಮುಖಂಡರು ರೈತರು ಹಾಗೂ ಸಂಘದ ಎಲ್ಲ CC ಸಂಘಗಳ ಎಲ್ಲ ಒಗ್ಗಟ್ಟಿನಿಂದಾಗಿ ಇವತ್ತು ನಮ್ಮ ಪೂರ್ತಿ 10ಕ್ಕೆ 10 ಸೀಟನ್ನು ನಾವು ಗೆದ್ದುಕೊಂಡಿದ್ದೀವಿ. ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಆಗಿದೆ. ನಾವು ಹಿಂದೆ 5 ವರ್ಷ ಆಡಳಿತ ಮಾಡಿ ನಾನು ವೆಂಕಟೇಶನ್ನು ಅಧ್ಯಕ್ಷರಾಗಿದ್ದೀವಿ. ಇವಾಗ ಆಲ್ರೆಡಿ ನಾನು ಅಧ್ಯಕ್ಷಿದ್ದೆ. ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಕೆಲಸ ಮತ್ತು ಜನರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಎಲ್ಲವನ್ನು ತಿಳ್ಕೊಂಡು ಇದೇ ಸದಸ್ಯರನ್ನು ಗೆಲ್ಲಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಅಭಿವೃದ್ಧಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ರೈತರೆಲ್ಲ ನಮಗೆ ಬೆಂಬಲ ಕೊಟ್ಟು, ಹೆಚ್ಚಿನ ರೀತಿಯಾಗಿ ಬೆಂಬಲ ಕೊಟ್ಟು, ಇನ್ನೂ ಜವಾಬ್ದಾರಿ ಕೊಟ್ಟು 10ಕ್ಕೆ 10 ಸೀಟನ್ನು ಗೆಲ್ಲಿಸ್ಕೊಂಡಿದ್ದೀವಿ. ಅದರಿಂದ ಎಲ್ಲ ಮತ ಬಾಂಧವರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೀವಿ.